ಅಕ್ಕಿಯನ್ನು ತರಿ ಮಾಡಿದ ಪಾಯಸ. ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ. ಇದು ನೋಡಿ, ಇದು ಊಟದ ಅಕ್ಕಿ ತೊಗೊಂಡಿದ್ದೀನಿ, ಅಥವಾ ಬಾಸ್ಮತಿ ಕೂಡ ತೊಗೋಬೋದು. ಸುಮ್ಮನೆ ತೊಳೆದ್ಬಿಟ್ಟು ಬಸ್ದಿದ್ದೀನಿ. ಒಂದು 10 ನಿಮಿಷ ಅಥವಾ ಅರ್ಧ ಗಂಟೆ ಬಿಡೋಕ್ಕಾದರೆ ಬಿಡಲೂಬಹುದು. ಇದನ್ನು ಒಂದು ಸಲ ಮಿಕ್ಸಿಗೆ ತರತರಿ ಆಗೋ ಹಾಗೆ ಹಾಕ್ಕೊಳ್ತೀನಿ. ಇವಾಗ ನೋಡಿ, ಒಂದು ಸಲ ಆನ್ ಮಾಡಿ ಆಫ್ ಮಾಡಿದೆ, ಈ ಥರ ಸ್ವಲ್ಪ ದಪ್ಪ ತರೆ ಆಗಿದೆ. ನನಗೆ ಹೀಗೆ ಇರಲಿ ಅನ್ನಿಸ್ತು. ಬೇಕಿದ್ರೆ ಇನ್ನೊಂದು ಸ್ವಲ್ಪ ಸಣ್ಣ ತರಿ ಆಗೋ ಹಾಗೆ ಮಾಡ್ಕೋಬಹುದು. ಇದನ್ನು ಈಗ ತುಪ್ಪ ಇಟ್ಟಿದ್ದೀನಿ, ಅದರಲ್ಲಿ ಗೋಡಂಬಿ ದ್ರಾಕ್ಷಿ ಹುರಿದು ತಗೊಂಡಿದ್ದೀನಿ. ಅದಕ್ಕೆ ಈ ತರಿಯನ್ನು ಹಾಕ್ಕೊಂಡು ಸ್ವಲ್ಪ ಹುರಿಯೋಣ. ಸ್ವಲ್ಪ ಹೊಂಬಣ್ಣ ಬರಲಿ. ಇದು ನೋಡಿ, ಸ್ವಲ್ಪ ಬಣ್ಣ ಬದಲಾಗಿದೆ. ಇವಾಗ ಇದಕ್ಕೆ ಹಾಲನ್ನು ಹಾಕ್ಕೊಳ್ಳೋಣ. ಕಾಯಿಸಿದ ಹಾಲಾದರೆ ಒಳ್ಳೆಯದು, ಹಸಿ ಹಾಲು ಹಾಗೆ ಹಾಕ್ಕೊಳ್ಳೋದಕ್ಕಿಂತ. ಇದನ್ನು ನಾನು ಮಾಮೂಲಾಗಿ ಬಾಸ್ಮತಿ ಅಕ್ಕಿನಲ್ಲಿ ಹೆಚ್ಚಾಗಿ ಮಾಡ್ತೀನಿ. ಆದರೆ ಉಡಿ ತುಂಬಿದ ಅಕ್ಕಿ ಇರುತ್ತಲ್ವ, ಅದನ್ನು ಉಪಯೋಗಿಸ್ಬೇಕಲ್ವ, ಸಿಹಿ ಏನಾದರೂ ಮಾಡಬೇಕಲ್ವ ಅಂತ ಅದರಲ್ಲಿ ಇವತ್ತು ತೋರಿಸ್ತಾ ಇದ್ದೀನಿ. ಅದಕ್ಕೆ ಸುಮಾರು 1/4 ಲೀಟ್ರಿಗಿಂತ ಜಾಸ್ತಿ ಇದೆ ಹಾಲು. ಸ್ವಲ್ಪ ಹೆಚ್ಚು ಕಮ್ಮಿ ಎಷ್ಟು ಬೇಕೋ ಅಷ್ಟು, ಅದಕ್ಕೆ ಬೇಯಕ್ಕೆ ಬೇಕಾದಷ್ಟಂತೂ ಹಾಕ್ಕೊಳ್ಳೇಬೇಕು. ಇನ್ನೂ ಧಾರಾಳವಾಗಿ ಇರಲಿ ಅಂದರೆ ಇನ್ನೊಂದು ಸ್ವಲ್ಪ ಹೆಚ್ಚಾಗಿ ಹಾಕ್ಕೋಬೋದು. ಇವಾಗ 1/4 ಲೀಟ್ರ್ನಷ್ಟು ಹಾಕ್ಕೊಂಡಿದ್ದೀನಿ. ಹಿಡಿಸಿದ್ರೆ ಇನ್ನೊಂದು ಸ್ವಲ್ಪ ಹಾಕ್ತೀನಿ. ಇದು ಬೇಯಲಿ. ಹೀಗೆ ಒಂದು 8-10 ಬಾದಾಮಿ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಪುಡಿ ಮಾಡಿ ಇಟ್ಕೊಳ್ತೀನಿ. ನೋಡಿ, ಸುಮಾರು 10 ನಿಮಿಷ ಆಯಿತು. ಈಗ ಇದು ಪೂರ್ತಿ ಮೆತ್ತಗೆ ಬೆಂದಿದೆ. ಮಿಕ್ಕಿದ್ದು ಇನ್ನೊಂದು ಸ್ವಲ್ಪ ಹಾಲು ಕೂಡ ಹಾಕ್ಕೊಂಡಿದ್ದೆ. ಇನ್ನೂ ಈಗ ಗಟ್ಟಿಯಾಗಿದ್ದರಿಂದ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ. ಪೂರ್ತಿ ಹಾಲೇ ಬೇಕಿದ್ದರೂ ಕೂಡ ಹಾಕ್ಕೋಬಹುದು. ಇದಕ್ಕಿವಾಗ ಬೆಲ್ಲ ಹಾಕ್ಕೊಳ್ತೀನಿ. ಸ್ವಲ್ಪ ಉಂಡೆ ಬೆಲ್ಲ, ಸ್ವಲ್ಪ ಪುಡಿ ಬೆಲ್ಲ ಯಾವುದಾದ್ರೂ ಹಾಕ್ಕೋಬಹುದು. ನಾವು ಅಕ್ಕಿ ಎಷ್ಟು ಹಾಕಿರ್ತೀವೋ ಅಷ್ಟು ಹಾಕಿದ್ರೆ ಸಾಕು, ಸಿಹಿ ಸಾಕಾಗುತ್ತೆ. ಇನ್ನು ಹೆಚ್ಚಿಗೆ ಬೇಕಿದ್ದವರು ನೋಡಿ ಬೇಕಿದ್ದರೆ ಹಾಕ್ಕೋಬೋದು. ಇದು ಚೆನ್ನಾಗಿ ಇದರಲ್ಲಿ ಹೊಂದ್ಕೊಳ್ಳೋ ಹಾಗೆ ಕುದೀಲಿ, ಬೇಯಲಿ. ಒಂದು ಚಮಚ ಅಷ್ಟು ಬಾದಾಮಿ ಪುಡಿ ಮಾಡಿದ್ದನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 3-4 ನಿಮಿಷ ಬೆಲ್ಲ ಹಾಕಿದ್ಮೇಲೆ ಕುದಿಸಿದ್ದೀನಿ. ಈಗ ಆಗಿದೆ. ಈಗ ಸರ್ವ್ ಮಾಡೋದಷ್ಟೇ. ಈಗ ಅಕ್ಕಿ ಪಾಯಸ ಸಿದ್ಧವಾಗಿದೆ.